ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಭಾನುವಾರ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೋಬಿ ಮಂಚೂರಿ ತಿನ್ನಬೇಕು ಅನಿಸ್ತಾ ಇದೆ ಅಂತ ನನ್ನ ಮಗ ಹೇಳ್ತಿದ್ದ. ಅದಕ್ಕೆ ಕ್ಯಾಬೇಜ್ ಇತ್ತು, ಒಂದು ಕ್ಯಾಬೇಜ್ನೇ ಕಟ್ ಮಾಡಿ ಅದನ್ನು ನೋಡಿ ಸಣ್ಣಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡು ತೊಳ್ಕೊಂಡು, ತೀರಾ ಸಣ್ಣಕ್ಕೆ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಆಡಿಸ್ಕೊತೀನಿ ಸಣ್ಣಕ್ಕೊಂದು ಸ್ವಲ್ಪ, ಒಂದು 2 ಸೆಕೆಂಡ್ ಸುಮ್ಮನೆ ಹಂಗೆ ಆಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಸಣ್ಣ ಆಗಿರುತ್ತಲ್ಲ ಅದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡು ಮೈದಾ, ಕಾರ್ನ್ಫ್ಲೋರು, ಸಾಲ್ಟು ಮತ್ತು ಖಾರದ ಪುಡಿ, ಖಾರಕ್ಕೆ ಇಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದರಲ್ಲೇ ನೀರಿರುತ್ತೆ, ಹಾಕ್ಕೊಂಡು ಹಂಗೆ ಈ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರಿನ ಅಂಶ ಇರುತ್ತಲ್ಲ ಅದನ್ನೇ ಕಲಿಸ್ಕೊಳ್ಳಿ ನೀಟಾಗಿ. ಇವಾಗ ನೋಡಿ ಕಾರ್ನ್ಫ್ಲೋರ್ ಹಾಕ್ಕೊತಾಯಿದ್ದೀನಿ, ಮೈದಾ ಹಾಕ್ಕೊಂಡು ಕಲಸಿಟ್ಕೊತಾಯಿದ್ದೀನಿ. ಕಲಸಾದ್ಮೇಲೆ ನೆಕ್ಸ್ಟು ಅದನ್ನು ಇದು ಸಣ್ಣ ಉಂಡೆಗಳು ಮಾಡಿ ಎಣ್ಣೆಗೆ ಹಾಕಿ ಕರಿಬೇಕು. ಇವಾಗ ಅವೆಲ್ಲ ಕಲಿಸ್ಕೊಂಡು ಎತ್ತಿಕ್ಕಿ ನೋಡಿ ಹಸಿಟ್ಟೆಲ್ಲ ಚೆಲ್ಲೋಯ್ತು ನೋಡಿ, ಹಂಗೆ ಕಲಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಮೈದಾ ಇತ್ತಲ್ಲ ಅದೆಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಬಿಟ್ಟು ಕಲಸಿಟ್ಟಿದ್ದೀನಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಬೇಕು. ಈಗ ನೋಡಿ ಸ್ಟವ್ ಹಚ್ಕೊತಾಯಿದ್ದೀನಿ, ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಗೋಬಿಗೆ ಕಲಸಿದ್ದೀನಲ್ಲ ಅದನ್ನು ಸಣ್ಣ ಸಣ್ಣ ಉಂಡೆಗಳು ಮಾಡಿ ಎಣ್ಣೆಗೆ ಹಾಕಿ ಸಣ್ಣ ಉರಿಲಿ ಎಲ್ಲ ಬೇಯಿಸಿಟ್ಕೊಳ್ಳಿ. ದೊಡ್ಡ ಉರಿ ಮಾಡಿಬಿಟ್ರೆ ಎಲ್ಲ ಕಪ್ಪಾಗ್ಬಿಡುತ್ತೆ ಅಷ್ಟೇ, ಒಳಗಡೆ ಯಾವುದು ಬೆಂದಿರಲ್ಲ. ನೋಡಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ. ಬೇಯಿಸಿ ಒಂದು ಬೌಲ್ಗೆ ಹಾಕ್ಕೊತಾಯಿದ್ದೀನಿ ನೋಡಿ. ಇವಾಗ ಈರುಳ್ಳಿ ಎಲ್ಲ ಹಚ್ಚಿಟ್ಕೊತೀನಿ. ಬೇಕಾಗಿರೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಕಾಗುತ್ತೆ. ಕ್ಯಾಪ್ಸಿಕಮ್ ಇರಲಿಲ್ಲ ನಂತರ ಈರುಳ್ಳಿನೇ ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ ಕೊತ್ತಂಬರಿ ಸೊಪ್ಪು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಹಾಕ್ಕೊಂಡು, ಸಾಸ್ಗಳು ಇರ್ತಾವಲ್ಲ, ಟೊಮ್ಯಾಟೊ ಸಾಸು, ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಮತ್ತು ವಿನೇಗರು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಅದೆಲ್ಲ ಹಾಕ್ಕೊಂಡು ಕಾರ್ನ್ಫ್ಲವರ್ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಅದು ಕೊಯ್ದುಬಿಟ್ಟು ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಗರ್ ಹಾಕಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಇರಲಿ ಅಂದ್ಬಿಟ್ಟು ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೆ. ಏನು ಕಲರೇ ಹಾಕಿರಲಿಲ್ಲ, ಆದರೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದೆ. ಈ ಸಾಸ್ಗಳಿಂದನೇ ಅರ್ಧ ಕಲರಾಗಿ ಕಾಣಿಸ್ತಾಯಿದೆ. ಈಗ ನೋಡಿ ಒಂದು ಪ್ಲೇಟ್ಗೆ ತಿನ್ಕೊತಾಯಿದ್ದೀನಿ. ಅದಕ್ಕೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ತಿಂತಾಯಿದ್ದೀವಿ ಇವಾಗ ಕುತ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಸಖತ್ ಇಷ್ಟಪಟ್ಟು ತಿಂದವನು ಇವತ್ತು. ಹೊರಗಡೆ ತರೋದಕ್ಕಿಂತ ಚೆನ್ನಾಗಿದೆ ಮಮ್ಮ ಅಂತ ಹೇಳ್ತಾಯಿದ್ದ. ಅದೆಲ್ಲ ತಿಂದಾದಮೇಲೆ ಇವಾಗ ಕಾಫಿ ಇಟ್ಕೊತಾ ಇದ್ದೀವಿ. 3 ಜನ, ನಮ್ಮ ಮನೆಯವರು, ನಾನು, ನಮ್ಮಮ್ಮ ಎಲ್ಲ ಇದ್ದೀವಲ್ಲ, 3 ಜನಕ್ಕೂ ಕಾಫಿ ಬೇಕು. ಕಾಫಿ ಇಟ್ಕೊಂಡು ಕೆನೆ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊತೀನಿ. ಒಂದು ಸಲ ಎಲ್ಲ ಫುಲ್ ಆದಮೇಲೆ ಅದನ್ನು ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಂಡು ಇಟ್ಕೊತೀವಿ. ದೇವ್ರಿಗೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ತುಪ್ಪ ಮಾಡಿ ಇಟ್ಕೊತೀವಿ ನೋಡಿ. ಇವಾಗ ಕಾಫಿ ಎಲ್ಲ ಆಯಿತು, ಎಲ್ಲ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡು ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳ್ನ ಶುರು ಮಾಡ್ಕೊತೀನಿ ನೋಡಿ. ಕಾಫಿ ಎಲ್ಲ ಆಯಿತು, ಕಸ ಗುಡಿಸ್ತಾ ಇದ್ದೀನಿ. ಸಂಜೆ ಕಸ ಗುಡಿಸ್ಬೇಕಲ್ಲ, ಎಲ್ಲ ಗಲೀಜು ಮಾಡಿದ್ನಲ್ಲ ಅದಕ್ಕೆ ಎಲ್ಲ ಕಸ ಗುಡಿಸ್ಕೊಂಡು ನೋಡಿ ಇವಾಗೆಲ್ಲ ಗುಡಿಸ್ಕೊತಾ ಇದ್ದೀನಿ. ಒಂದು ಕಡೆಯಿಂದೆಲ್ಲ ಕಸ ಗುಡಿಸಿ ಆಗಲೇ ಆಗೋಗಿತ್ತು, 5:45 ಆಗೋಗಿದೆ ನಾನು ಕಸ ಗುಡಿಸೋ ಅಷ್ಟರಲ್ಲೇ. ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಕಸ ಗುಡಿಸಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಟೈಮ್ ಆಗೋಗಿತ್ತಲ್ಲ. ಇನ್ನು ಲೇಟಾಗಿ ಕಸ ಗುಡ್ಸೋಕ್ಕಾಗೋದಿಲ್ಲ, ಅದಕ್ಕೇ ಬೇಗ ಎಲ್ಲ ಕಸ ಗುಡಿಸಿ ನಮ್ಮ ಮನೆಯವರು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ಕೊತಾ ಇದ್ರು ಕೂತ್ಕೊಂಡು. ನಾನು ಅಷ್ಟರಲ್ಲೆಲ್ಲ ಕಸ ಗುಡಿಸಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ ಇವಾಗ ನೋಡಿ. ಆಚೆ ಎಲ್ಲ ಗುಡಿಸ್ಕೊಂಬರ್ತೀನಿ ನೋಡಿ. ಇವಾಗ ಆಚೆ ಎಲ್ಲ ಗುಡಿಸ್ತೀನಿ. ಏನು ಕಸ ಇರಲಿಲ್ಲ, ಸಂಜೆ ಕಸ ಅಲ್ವಾ, ಎಲ್ಲ ಗುಡಿಸ್ಬಿಟ್ಟು ಎತ್ತಾಕ್ತೀನಿ. ನೆಕ್ಸ್ಟ್ ಇದೆಲ್ಲ ಕಸ ಗುಡಿಸಾದ್ಮೇಲೆ ನೆಕ್ಸ್ಟ್ ಕೆಲಸ ಶುರು ಮಾಡ್ಕೊತೀನಿ. ಸ್ಟವ್ಗೆ ಇವೆಲ್ಲ ಒರೆಸೋದಿತ್ತು, ಗಲೀಜು ಮಾಡಿದ್ನಲ್ಲ ಗೋಬಿ ಮಂಚೂರಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ. ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಇವಾಗ ನೋಡಿ ಪಾತ್ರೆಗಳೆಲ್ಲ ಎತ್ತಿಟ್ಟು ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ಆ ಎಣ್ಣೆ ಎಲ್ಲ ಆರುತ್ತಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿ ಉಳಿದಿರೋ ಪಾತ್ರೆಗಳು, ಎಷ್ಟು ಪಾತ್ರೆಗಳಿದ್ವು ಅದು ಮಾಡೋ ಅಷ್ಟರಲ್ಲಿ ಆ ಪಾತ್ರೆಗಳನ್ನೆಲ್ಲ ತೊಳೆದಾಕಿ ನೋಡಿ ಎಷ್ಟು ಪಾತ್ರೆ ಇದ್ದಾವೆ. ಇವಿಷ್ಟು ತೊಳೆದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇವತ್ತೇನು ಅಡುಗೆ ಮಾಡೋಕ್ಕೆ ಹೋಗ್ತಿಲ್ಲ, ಹೊರಗಡೆಯಿಂದನೇ ತರಬೇಕು ಅಂದ್ಕೊಂಡಿದ್ದೀವಿ. ರೊಟ್ಟಿ ತಿನ್ನಬೇಕು ಅನಿಸ್ತಾಯಿದೆ, ಜೋಳದ ರೊಟ್ಟಿ. ಅದಕ್ಕೇ ಇವಾಗ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು
ಸಂಜೆ ನೈಟ್ ರೊಟ್ಟಿ ತರಿಸ್ಬಿಟ್ಟು ಅದೇ ತಿಂದ್ಬಿಟ್ಟು ಸುಮ್ಮನೆ ಆಗೋಣ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನೋಡಿ ಎಷ್ಟು ಪಾತ್ರೆ ಇದಾವೆ. ಇವನ್ನೆಲ್ಲ ತೊಳ್ದಾಕಿ ಶಿಂಕೆಲ್ಲ ತೊಳೆದು ನಮ್ಮಮ್ಮ ತಂಬಿಟ್ಟು ಮಾಡಿತ್ತು. ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅಮ್ಮ ಮನೇಲಿದ್ರಲ್ಲ ತಂಬಿಟ್ಟು ಮಾಡಿಟ್ಟಿದ್ರು. ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಒಂದು ಬಾಕ್ಸ್ಗೆ ಹಾಕಿ. ಅದನ್ನೆಲ್ಲ ಎತ್ತಿಟ್ಟು ಒಂದು ಕಡೆ ಸೈಡ್ಗೆ ನೀಟಾಗಿ ಎತ್ತಿಟ್ಬಿಡ್ಬೇಕು. ಇಲ್ಲಾಂದರೆ ಸುಮ್ಮನೆ ಹೊರಗಡೆನೇ ಬಿದ್ದಿರುತ್ತೆ. ಅದಕ್ಕೆ ಬಾಕ್ಸಲ್ಲಿ ಎತ್ತಿಟ್ರೆ ಯಾವಾಗ ಬೇಕಾದಾಗ ಅವಾಗ ತಿನ್ಕೊಬೋದು. ಇವಾಗೆಲ್ಲ ಎತ್ತಿಟ್ಟಿದ್ದೀನಿ ನೋಡಿ. ಕಡಲೆಕಾಯಿ ಬೇರೆ ತಂದಿದ್ರು ನಮ್ಮ ಮನೆಯವರು ಬರ್ತಾ. ನಿನ್ನೆ ಸಂಜೆ ತಂದಿದ್ದು ನಾನು ಇವತ್ತು ತೆಗೆದು ತೊಳಿತಾ ಇದ್ದೀನಿ. ಅದನ್ನೆಲ್ಲ ತೊಳೆದು ನೋಡಿ ಬೋಸಿಲ್ ಹಾಕಿ ತೊಳಿತಾ ಇದ್ದೀನಿ. ಅದು ಕಂಫರ್ಟಬಲ್ ಆಗಲಿಲ್ಲ, ಅದಕ್ಕೆ ಇನ್ನೊಂದು ತಪ್ಪಲೆ ತೊಗೊಂಡು ಬಾಡಲಿ ಥರದ್ದು ಅದಕ್ಕೆ ಹಾಕ್ಬಿಟ್ಟು ನೀಟಾಗೆಲ್ಲ ತೊಳೆದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅದನ್ನ ಬೇಕಾದಾಗ ಬೇಯಿಸ್ಕೊಳ್ಳೋದೋ ಇಲ್ಲ ಹುರ್ಕೊಳ್ಳೋದೋ ಇಲ್ಲ ಹಸಿದ ಯಾರೋ ತಿನ್ಕೊತಾರೆ. ನೋಡೋಣ, ನಾಳೆ ಬೇಯಿಸೋಣ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ತೊಳೆದ್ಬಿಟ್ಟು ಎತ್ತಿಡ್ತೀನಿ. ಎತ್ತಿಟ್ಟು ಕಲ್ಲಂಗಡಿ ಇತ್ತು, ಕಲ್ಲಂಗಡಿನ ಅದನ್ನೆಲ್ಲ ಸಣ್ಣಕ್ಕೆ ಪೀಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊತೀನಿ. ಬಾಕ್ಸಿಗೆ ಬೇಕಲ್ಲ ನನ್ನ ಮಗನಿಗೆ ಒಂದು ಫ್ರೂಟ್ ಹಾಕಬೇಕಲ್ಲ, ಬೇಕಾದಾಗ ಅದನ್ನು ಹಂಗೆ ಎತ್ತಾಕ್ಬೋದು ಬೆಳಗ್ಗೆ ಹೊತ್ತು ಬಾಕ್ಸ್ಗೆ. ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಬೇಕಾದಾಗ ಜ್ಯೂಸ್ ಮಾಡ್ಕೊಬೋದು, ಮತ್ತು ಅವ್ನು ಬಾಕ್ಸ್ಗೂ ಕಟ್ಬೋದಲ್ಲ. ಅದಕ್ಕೆ ಎತ್ತಿ ಫ್ರಿಜ್ಗೆಲ್ಲ ಎತ್ತಿಟ್ಟಿದ್ದೀನಿ. ಸಿಪ್ಪೆ ಎಲ್ಲ ತೆಗ್ದು ಆಚೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ ಇವಾಗ ಈ ಥರ ಇದೆ, ಎಲ್ಲ ಕ್ಲೀನ್ ಮಾಡಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್.